ಗೈಸ್ IPL 2026 ಅಲ್ಲಿ ದೊಡ್ಡ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಇದರಿಂದ ಸನ್ ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಭಾರಿ ಹೊಡೆತ ಬಿದ್ದಿದೆ. ಟೀಮ್ ನಾಯಕ ಪ್ಯಾಟ್ ಕಮಿನ್ಸ್ ಗಾಯದ ಸಮಸ್ಯೆಯಿಂದ ಹಠಾತ್ ಆಸ್ಟ್ರೇಲಿಯಾಗೆ ಹಿಂತಿರುಗಿದ್ದಾರೆ. ಹೌದು, ಬೆನ್ನು ನೋವಿನ ಸಮಸ್ಯೆ ಜಾಸ್ತಿ ಆಗಿದ್ದರಿಂದ ಅವರು ಸ್ಕ್ಯಾನ್ ಮಾಡಿಸಿಕೊಳ್ಳಬೇಕು ಅಂತ ತಮ್ಮ ದೇಶಕ್ಕೆ ಹೋಗಿದ್ದಾರೆ. ಇದರಿಂದ ಏನಾಯ್ತು ಅಂದ್ರೆ SRH ಟೀಮ್ ಬೌಲಿಂಗ್ ಈಗ ಸ್ವಲ್ಪ ದುರ್ಬಲ ಆಗಿದೆ. ಮೊದಲ ಮ್ಯಾಚ್ RCB ವಿರುದ್ಧ ಸೋತು, ಎರಡನೇ ಮ್ಯಾಚ್ KKR ವಿರುದ್ಧ ಗೆದ್ದರೂ ಕೂಡ ಬೌಲಿಂಗ್ ಅಷ್ಟು ಇಂಪ್ರೆಸ್ ಮಾಡಿಲ್ಲ. ಈಗ ಕಮಿನ್ಸ್ ಇಲ್ಲದಿದ್ದಾಗ ಟೀಮ್ ನಡೆಸುವ ಜವಾಬ್ದಾರಿ ಇಶಾನ್ ಕೈಗೆ ಬಿದ್ದಿದೆ. ವಿಕೆಟ್ ಕೀಪರ್ ಆಗಿದ್ದ ಇಶಾನ್ ಈಗ ಕ್ಯಾಪ್ಟನ್ ಆಗಿ ಮುನ್ನಡೆಸುತ್ತಿದ್ದಾರೆ. ರಿಪೋರ್ಟ್ ಪ್ರಕಾರ ಕಮಿನ್ಸ್ ಇನ್ನೂ ಕೆಲವು ಪಂದ್ಯಗಳನ್ನು ಮಿಸ್ ಮಾಡ್ಕೊಳ್ತಾರೆ. ಎಲ್ಲವೂ ಒಳ್ಳೆಯದಾದ್ರೆ ಏಪ್ರಿಲ್ 17ರ ಒಳಗೆ ಮತ್ತೆ ಟೀಮ್ ಸೇರೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಅಂತೂ ನೋಡಕ್ಕೆ ಹೋದ್ರೆ ಕಳೆದ ಒಂದು ವರ್ಷದಿಂದ ಕಮಿನ್ಸ್ ಬೆನ್ನು ನೋವಿನ ಸಮಸ್ಯೆಯಿಂದ ತುಂಬಾ ಬಳಲುತ್ತಿದ್ದಾರೆ. ಆದ್ದರಿಂದಲೇ ಅವರು ಬಹಳ ಕಡಿಮೆ ಮ್ಯಾಚ್ ಆಡಿದ್ದಾರೆ. ಈಗ ಪ್ರಶ್ನೆ ಏನಂದ್ರೆ, ಕಮಿನ್ಸ್ ಇಲ್ಲದೆ SRH ಹೇಗೆ ಪರ್ಫಾರ್ಮ್ ಮಾಡುತ್ತೆ? ಇಶಾನ್ ಕಿಶನ್ ಕ್ಯಾಪ್ಟನ್ಸಿಯಲ್ಲಿ ಟೀಮ್ ಗೆಲುವಿನ ಹಾದಿ ಹಿಡಿಯುತ್ತಾ ಇಲ್ಲ ಅಡಚಣೆ ಆಗುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.